ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ರಾಮಾಚಾರಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಮಾನ್ಯತಾ ಮತ್ತು ಕೆ ಮಾತಾಡ್ತಿರ್ತಾರೆ. ಆಗ ಹೆಡ್ ಮೇಡಮ್, ನನ್ನ ತಲೆಯಲ್ಲಿ ತುಂಬ ಪ್ರಶ್ನೆಗಳು ಕುರಿತಾ ಇದೆ, ಅದಕ್ಕೆ ಉತ್ತರ ಕೊಡಿ ಅಂತ ಹೇಳಿದಾಗ ಏನದು ಅಂತ ಮಾನ್ಯತೆ ಕೇಳ್ತಾಳೆ. ನೀವೇನೋ ಆ ನವದೀಪ್ ಮಗನ ಜೊತೆ ನಿಮ್ಮ ಮಗಳನ್ನು ಚಾರು ಕೊಟ್ಟು ಮದುವೆ ಮಾಡಿಸಿದರೆ ನಾನು ಶೈನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರಿ. ಆದರೆ ಅದಕ್ಕೆ ಅವನು ಏನೇನೋ ಕಾರಣ ಕೊಟ್ಟು ಮಗನ ಒಪ್ಪಿದ್ದಾನೆ ಅಂತ ಮದುವೆ ಮಾಡಿಕೊಡೋಕ್ಕೆ ಸಿದ್ಧವಾಗಿದ್ದಾನೆ. ಆದರೆ ಈಗ ನನಗಿರೋ ಪ್ರಶ್ನೆ ಏನೆಂದರೆ, ಇದಕ್ಕೆಲ್ಲ ನಿಮ್ಮ ಮಗಳು ಚಾರುಲತಾ ಒಪ್ಕೋತಾಳಾ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಯಾಕೆ ಒಪ್ಪಿಕೊಳ್ಳಲ್ಲ ಅಂತ ಮಾನ್ಯತೆ ಕೇಳ್ತಾಳೆ. ಏನೋ ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ, ನೀವು ರಾಮಾಚಾರಿನ ಸಾಯಿಸಿರ್ಬೋದು, ಆದರೆ ನಿಮ್ಮ ಮಗಳ ಚಾರು ಮನಸ್ಸಲ್ಲಿ ಇನ್ನೂ ರಾಮಾಚಾರಿ ಬದುಕಿದ್ದಾನೆ. ಜೀವಂತವಾಗಿ ಇರೋ ರಾಮಾಚಾರಿನ ನಿಮ್ಮ ಮಗಳು ಇಷ್ಟು ಬೇಗ ಮರಿತಾಳೆ ಅಂತ ಅನ್ನುತ್ತಾ ಇನ್ನೊಂದು ಮದುವೆಗೆ ಒಪ್ಕೊತಾಳಾ ಅಂತ ಕೇಳಿದಾಗ ಅದನ್ನು ಕೇಳಿಸಿಕೊಂಡು ಜೀವಂತವಾಗಿದ್ದಾಳೆ ಅಂತ ಹೇಳಬೇಡ, ದಿವಂಗತ ರಾಮಾಚಾರಿ ಅಂತ ಹೇಳು. ಅವನೇ ಸತ್ತೋದ, ಇನ್ನು ಅವನು ನೆನಪಿಟ್ಟುಕೊಂಡು ಚಾರು ಏನು ಮಾಡ್ತಾಳೆ? ಅದು ಅಲ್ಲದೆ ಎಷ್ಟೋ ಸಾರಿ ಚಾರು ನನ್ನ ಮುಂದೆ ಬಂದಾಗ ನನ್ನ ಗಂಡ ರಾಮಾಚಾರಿ, ನನ್ನ ಗಂಡ ರಾಮಾಚಾರಿ ಅಂತ ಹೆಮ್ಮೆಯಿಂದ ಹೇಳುವಂತಿದ್ಲು. ಮೊನ್ನೆ ಬಂದಾಗ ನೀನು ನೋಡಿದೆ, ಆ ರಾಮಾಚಾರಿ ಸ್ಥಿತಿ ಆಗಿರೋದಕ್ಕಿಂತ ಮಾಮ್ ನಿನ್ನ ಮಗಳಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ, ಅದೇ ಇಷ್ಟ ಮಾಮ್ ಅಂತ ಹೇಳಿದ್ಲು. ಹೇಳಿದ್ದಕ್ಕೆ ಅವಳು ಒಪ್ಪಿಕೊಳ್ಳೋ ಹಾಗೆ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಕೆ, ಹಾಗಾದರೆ ಇಲ್ಲಿಗೆ ಬರ್ತಾಳಾ ಅಂತ ಕೆ ಕೇಳಿದಾಗ, ಈ ಮಾನ್ಯತಾ ಮಗಳಾಗಿದ್ದರೆ ಖಂಡಿತ ಬಂದೇ ಬರ್ತಾಳೆ ಅಂತ ಮಾನ್ಯತೆ ಹೇಳುತ್ತಿರುವಾಗ ಮಾಮ್ ಅಂತ ಚಾರು ಮನೆಗೆ ಬಂದಿರ್ತಾಳೆ. ಅವಳನ್ನು ನೋಡಿಕೊಂಡ್ರು ಚಾರು, ಬೇಬಿ ಬಾ ಬಾ ಅಂತ ಸೋಫಾದ ಮೇಲೆ ಕೂರಿಸಿಕೊಂಡು, ಏನು ಮಾಮ್ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದೆಲ್ಲ, ಏನು ವಿಷಯ ಅಂತ ಮಾನ್ಯತೆಗೆ ಕೇಳ್ತಾಳೆ. ವಿಷಯ ಇದೆ ಬೇಬಿ, ಇದನ್ನು ಫಾರಿನಲ್ಲಿ ಸೆಟಲ್ ಮಾಡಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಹೇಳಿದಾಗ, ಏನು ಹೇಳ್ತಿದ್ದೆ ಮಾಮ್ ಅಂತ ಕೇಳ್ತಾಳೆ. ನಾನು ಹೇಳ್ತಿರೋದೆಲ್ಲ ನೀ ಒನ್ ಟೈಮಲ್ಲಿ ಆಸೆ ಪಡ್ತಿದ್ದೆ ಅಲ್ವಾ, ಫಾರಿನಲ್ಲೆಲ್ಲ ಹೋಗಿ ಸೆಟ್ಲ್ ಆಗಬೇಕು ಅಂತ, ಅದೇ ಆಸೆನ ಈಡೇರಿಸ್ತಿದ್ದೀನಿ ಅಂತ ಮಾನ್ಯತೆ ಹೇಳಿದಾಗ, ಅದರಲ್ಲಿ ಈಗ ಹೇಗೆ ಸಾಧ್ಯ ಮಾಮ್ ಅಂತ ಹೇಳಿದಾಗ, ಸಾಧ್ಯ ಇದೆ ಬೇಬಿ, ಸಾಧ್ಯ ಇದೆ ಅಂತ ಮಾನ್ಯತೆ ಹೇಳ್ತಾಳೆ. ಏನು ಹೇಳ್ತಾ ಇದ್ದೀಯ, ಸ್ವಲ್ಪ ಅರ್ಥ ಆಗುವ ಹಾಗೆ ಹೇಳು ಮಾಮ್ ಅಂತ ಕೇಳಿದಾಗ, ನವದೀಪ್ ಮಗ ಇದ್ದಾನಲ್ಲ, ಅವನು ನಿನ್ನನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಂಡಿದ್ದಾನೆ ಬೇಬಿ. ಏನಾದರೂ ಅವನನ್ನು ಮದುವೆ ಆದರೆ ಲಂಡನ್ನಲ್ಲಿ ಹೋಗಿ ನೀನು ಸೆಟಲ್ ಆಗಬಹುದು, ನಿನ್ನ ಜೀವನ ಆರಾಮವಾಗಿರುತ್ತೆ, ಯಾವ ತೊಂದರೆಯೂ ಇರುವುದಿಲ್ಲ ಅಂತ ಮಾನ್ಯತೆ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಸಾರಿ ತುಂಬಾ ಶಾಕ್ ಆಗುತ್ತೆ. ಇನ್ನೊಂದು ಕಡೆ ರಾಮಾಚಾರಿ ಏನೋ ಕರಿತಾ ಇರ್ತಾನೆ. ಆಗ ಅಲ್ಲಿಗೆ ಮುರಾರಿ ಬಂದುಬಿಟ್ಟು, ಏನು ರಾಮಾಚಾರಿ ಏನು ಮಾಡ್ತಿದ್ದೀಯಾ ಅಂತ ಕೇಳಿದಾಗ, ಆ ಸಕ್ಷನ ಫ್ಯಾಕ್ಟ್ರಿ ಎಲ್ಲೆಲ್ಲ ಇದೆ ಅದನ್ನು ಲಿಸ್ಟ್ ಇದ್ದೀನಿ ಅಂತ ಅವನ ಫ್ಯಾಕ್ಟ್ರಿ ಎಲ್ಲೆಲ್ಲ ಇದೆ ಅದೆಲ್ಲವನ್ನು ಹೇಳ್ತಾನೆ ರಾಮಾಚಾರಿ. ಆಗ ಇದನ್ನೆಲ್ಲ ನೀನು ಚೆನ್ನಾಗಿ ಮಾಡ್ತೀಯ, ಆದರೆ ಮಾಡಬೇಕಾಗಿರೋದನ್ನೇ ಮಾಡಲ್ಲ ಅಂತ ಮುರಾರಿ ಹೇಳಿದಾಗ, ಏನು ಹೇಳ್ತಾ ಇದ್ದೀಯಾ ಅಂದರೆ ನಾನು ಇದನ್ನು ಮಾಡಬಾರ್ದಾ ಅಂತ ಹೇಳಿದಾಗ, ಇದನ್ನು ಮಾಡಬೇಕಪ್ಪ, ಆದರೆ ಅದರ ಜೊತೆಗೆ ಅತ್ತಿಗೆ ಕಡೆನೂ ಗಮನ ಕೊಡಬೇಕು ಅಲ್ಲ, ಅತ್ತಿಗೆ ಒಬ್ಬರನ್ನೇ ಅಲ್ಲಿ ಕಳಿಸಿದೆಯಲ್ಲ, ನಿನಗೆ ಒಂದು ಸ್ವಲ್ಪನೂ ಚಿಂತೆ ಆಗ್ತಿಲ್ವಾ ಅಂತ ಹೇಳಿದಾಗ, ಇಲ್ಲ ಮುರಾರಿ, ಯಾಕೆಂದರೆ ನೀನಿನ್ನೂ ಪಾರು ಮೇಡಮ್ ಅರ್ಥ ಮಾಡ್ಕೊಂಡಿಲ್ಲ, ಅವರು ಒಂಥರ ಒನ್ ಮ್ಯಾನ್ ಆರ್ಮಿ ಇದ್ದಂಗೆ. ಅದೂ ಅಲ್ಲದೆ ಆ ಮಾನ್ಯತೆಗೆ ಸಿಟ್ಟಿದ್ದಿದ್ದು ನನ್ನನ್ನು ಬಡವರನ್ನು ಮದುವೆ ಆದಳು ಅಂತ, ಆಮೇಲೆ ಸಿಕ್ಕಾಪಟ್ಟೆ ಕೋಪ ಇತ್ತು, ಹಾಗಾಗಿ ಅವರು ನನ್ನನ್ನು ಸಾಯಿಸಿದರು. ಅವರ ಲೆಕ್ಕದಲ್ಲಿ ಅವರ ಸೇಡು ಅಲ್ಲಿಗೆ ಮುಗಿದಾಯಿತು. ಒಂದು ದಿನ ಅವರು ಚಾರುಗೆ ಅಪಾಯ ಆಗಲಿ ಅಂತ ಬಯಸಿದವರಲ್ಲ, ಹಾಗಾಗಿ ಚಾರು ಮೇಡಮ್ ಅಲ್ಲಿಗೆ ಹೋಗಿದ್ದಕ್ಕೆ ನನಗೆ ಯಾವ ಅಪಾಯನೂ ಕಾಣಿಸುತ್ತಿಲ್ಲ. ನಾವು ಇಲ್ಲಿ ಮಾಡಬೇಕಾಗಿರುವ ಕೆಲಸ ಬಹಳಷ್ಟಿದೆ, ಅದನ್ನೆಲ್ಲ ಮಾಡಿ ಮುಗಿಸಬೇಕು ಅಂತ ಹೇಳಿದಾಗ ಅದನ್ನೆಲ್ಲ ಕೇಳಿಸಿಕೊಂಡು ಮುರಾರಿ, ಇನ್ನು ಎಷ್ಟು ದಿನ ಈ ನಾಟಕ ರಾಮಾಚಾರಿ ಅಂತ ಕೇಳಿದಾಗ, ಚಾರು ಮೇಡಮ್ ಹೊಟ್ಟೆಯಲ್ಲಿರುವ ಮಗು ಹೊರಗಡೆ ಬಂದು ಪ್ರಪಂಚ ನೋಡುವವರೆಗೂ, ಮಾನ್ಯತಾ ಮತ್ತು ನವದೀಪ್ ಅಂತ ಹುಳು ಈ ಸಮಾಧಿಯಿಂದ ತೊಲಗುವವರೆಗೂ, ಹಾಗೆ ದೇವರಂತ ನಮ್ಮ ಮಾವನಾದ ಜಯಶಂಕರ್ ಸರ್ ಜೈಲಿಂದ ಹೊರಗಡೆ ಬರಬೇಕು. ಅಷ್ಟೇ ಅಲ್ಲ ಮುರಾರಿ, ಇನ್ನು ಇದೇ ಪಾಪ, ಏನು ಅರಿಯದ ನಮ್ಮ ಕೃಷ್ಣನ ಸಾಯಿಸಿ ಕೊಂದಳಲ್ಲ ಆ ರುಕ್ಕುಗೆ ಸರಿಯಾಗಿ ಪಾಠ ಕಲಿಸುವವರೆಗೂ ನಾನು ಹೀಗೆ ಬದುಕಬೇಕು. ಆದಷ್ಟು ಬೇಗ ಇದನ್ನೆಲ್ಲ ಮಾಡಬೇಕು. ಹೇಗೆ ನಮ್ಮ ಹಿಂದೆ ನಿಂತುಕೊಂಡವರೆಲ್ಲರೂ ಆಟ ಆಡ್ತಿದ್ರು, ಅದೇ ರೀತಿ ನಾನು ಕೃಷ್ಣನಾಗಿ ಅವರೆಲ್ಲರ ಜೀವನ ಜೊತೆ ಆಟ ಆಡ್ತೀನಿ. ಆದಷ್ಟು ಬೇಗ ಇದೆಲ್ಲದಕ್ಕೂ ಪರಿಹಾರ ಕಂಡು ಹಿಡಿತೀನಿ ಅಂತ ಹೇಳಿದಾಗ ಅದನ್ನು ಕೇಳಿಸಿಕೊಂಡು ಏನೋ ಒಂದು ಮಾಡಿ ಅಪ್ಪ ಅಂತ ಹೇಳಿಬಿಟ್ಟು ಮುರಾರಿ ಅಲ್ಲಿಂದ ಒಳಗಡೆ ಹೊರಟು ಹೋಗ್ತಾನೆ. ಇನ್ನೊಂದು ಕಡೆ ಚಾರು ಮುಖ ನೋಡ್ತಾ, ಬೇಬಿ ನಾನು ಇಷ್ಟೊಂದು ಒಳ್ಳೆ ವಿಷಯನ ಹೇಳ್ತಾ ಇದ್ದೀನಿ, ನೀನೇನು ರಿಯಾಕ್ಟೇ ಮಾಡ್ತಿಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿರ್ತಾಳೆ ಚಾರು. ಓ, ಏನು ಇವಳು 9 ತಿಂಗಳು ಮಗುನ ನಾನು ಹೊತ್ಕೊಂಡಿದ್ದೀನಿ, ಆದರೂ ಮದುವೆ ಆಗು ಅಂತ ಕೇಳ್ತಿದ್ದಾಳೆ ಅಂತ ಚಿಂತೆ ಮಾಡ್ತಿದ್ದೀಯಾ? ಡೋಂಟ್ ವರಿ ಬೇಬಿ, ಇಂಥ ಪರಿಸ್ಥಿತಿಯಲ್ಲಿ ನಿನ್ನನ್ನು ಯಾರೋ ಒಬ್ಬರು ಮದುವೆ ಆಗೋಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ನಿನಗೆ ಕೈಯಲ್ಲಿ ನಂಬಿಕೆ ಆಗ್ತಾ ಇಲ್ಲ ಅಲ್ವಾ?
ನೀನು ಅದರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ ಬೇಬಿ. ಈ ಡೌಟ್ ನಿನಗೆ ಮಾತ್ರ ಅಲ್ಲ, ನನಗೂ ಇತ್ತು. ಅದಕ್ಕೆ ಇದೇ ಕನ್ಫ್ಯೂಷನ್ ನಾನು ನವದೀಪ್ ಹತ್ರ ಹೇಳಿದೆ. ಆದರೆ ಅವನ ಮಗ ನಿನ್ನ ಫೋಟೋ ನೋಡಿ ತುಂಬ ಇಷ್ಟಪಟ್ಟಿದ್ದಾನಂತೆ. ನೀನು ಬಸರಿ ಆದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ನಿನ್ನನ್ನು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾನಂತೆ. ಹಾಂ, ಸೋ ಗ್ರೇಟ್ ಅಲ್ವಾ. ಅದಕ್ಕೆ ಹೇಳೋದು ಹೈ ಕ್ಲಾಸ್ ಫ್ಯೂಚರ್ ಮೆಂಟಾಲಿಟಿ ಹೈ ಲೆವೆಲ್ ಆಗೇ ಇರುತ್ತೆ ಅಂತ. ಇದೇನಿದು, ನಾನು ಆಗಲಿಂದ ಮಾತಾಡ್ತಾ ಇದ್ದೀನಿ, ಏನು ಹೇಳ್ತಾನೆ ಇಲ್ವಲ್ಲ ಬೇಬಿ ಅಂತ ಮಾನ್ಯತಕ್ಕಿ ಹೇಳಿದಾಗ ಅದು ಮಾಮ್ ಅಂತ ಚಾರು ಹೇಳೋಕ್ಕೆ ಬರ್ತಾಳೆ. ಆಗ ಬೇಬಿ, ನೀನೀಗ ದರಿದ್ರ ರಾಮಾಚಾರಿ ಹೆಂಡ್ತಿಯಲ್ಲ, ಈ ಮಾನ್ಯತ ಮಗಳು. ಯೋಚನೆ ಮಾಡೋ ಲೆವೆಲ್ ಕೂಡ ಈ ಮಾನ್ಯತೆ ಥರನೇ ಇರುತ್ತೆ. ಐ ಆಮ್ ರೈಟ್ ಬೇಬಿ ಅಂತ ಹೇಳಿದಾಗ, ಮಾಮ್ ಮೊದಲು ನನಗೆ ಯೋಚನೆ ಮಾಡೋಕ್ಕೆ ಒಂದು ದಿನ ಟೈಮ್ ಕೊಡ್ತೀಯಾ? ಅದನ್ನು ಕೇಳಿಸ್ಕೊಂಡು ಓಕೆ ಯು ಆರ್ ಒನ್ ಟೈಮ್. ಆದರೆ ನೀನು ಕೊನೆಗೆ ಹೇಳಬೇಕಾಗಿರೋದು ಓಕೆ ಮಾಮ್, ನಿನ್ನ ಆಸೆ ಪ್ರಕಾರ ನಾನು ಅವನನ್ನು ಮದುವೆ ಆಗ್ತೀನಿ ಅಂತ. ಐ ನೋ, ನೀನು ಅದನ್ನೇ ಹೇಳ್ತೀಯ ಅಂತ ಮಾನ್ಯತೆ ಹೇಳ್ತಾಳೆ. ಮಾಮ್ ಅದು ಹಾಗಲ್ಲ ಅಂತ ಚಾರು ಹೇಳೋಕ್ಕೆ ಬರ್ತಾಳೆ. ನಿನ್ನ ಪ್ರಾಬ್ಲಮ್ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಹೊಟ್ಟೆಲಿರೋ ಮಗು ಹಾಗೆ ನಿನಗಿರೋ ಹಳೆ ಬಾಂಡಿಂಗ್ ಅಲ್ವಾ. ಈಗ ಅವನ ಮಗನೇ ಇಲ್ಲ ಅಂತ ಇನ್ನೊಂದು ಮದುವೆ ಆದರೂ ಅಂತ ಯಾರಾದರೂ ಏನಾದರೂ ಹೇಳ್ತಾರೆ ಅಂತ ಚಿಂತೆ ಗಿಲ್ಟ್ ಕಾಡ್ತಾ ಇದೆ. ನೀನು ಒಂದು ದಿನ ಟೈಮ್ ತಗೊಂಡು ಚೆನ್ನಾಗಿ ಯೋಚನೆ ಮಾಡಿ ಆಮೇಲೆ ನಿನ್ನ ಡಿಸಿಷನ್ ಹೇಳು. ಬಟ್ ಒನ್ ರಿಕ್ವೆಸ್ಟ್ ಮೈ ಸೈಡ್, ನೀನು ತಗೊಳ್ಳೋ ನಿರ್ಧಾರ ಪಾಸಿಟಿವ್ ಆಗಿರಲಿ. ಅಂದರೆ ನೀನು ತಗೊಳ್ಳೋ ನಿರ್ಧಾರ ನಿನಗೆ ಮಾತ್ರ ಅಲ್ಲ, ನನಗೂ ಸಂತೋಷವಾಗಿರಬೇಕು ಅಂತ ಮಾನ್ಯತೆ ಹೇಳಿದಾಗ, ಓಕೆ ಮಾಮ್ ಅಂತ ಚಾರು ಹೇಳ್ತಾಳೆ. ದಟ್ಸ್ ಲೈಕ್ ಮೈ ಬೇಬಿ ಅಂತ ಮಾನ್ಯತೆ ಹೇಳಿದಾಗ, ಸರಿ ಮಾಮ್ ನಾನು ಹೋಗಿ ಬರ್ತೀನಿ ಅಂತ ಚಾರು ಹೇಳ್ತಾಳೆ. ಅಂತ ಹೇಳಿಬಿಟ್ಟು ಚಾರು ಅಲ್ಲಿಂದ ಹೋಗುವಾಗ, ನಾನು ಹೇಳಿದ್ದನ್ನು ಮರಿಬೇಡ ಅಂತ ಮಾನ್ಯತೆ ಹೇಳ್ತಾಳೆ. ಹ್ಞೂ ಅಂತ ಹೇಳಿಬಿಟ್ಟು ಚಾರು ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನೊಂದು ಕಡೆ ಮುರಾರಿ ಮತ್ತೆ ಹೊರಗಡೆ ಬಂದುಬಿಟ್ಟು, ರಾಮಾಚಾರಿ ನೀನು ಏನೇನೋ ಹೇಳಿ ಸಮಾಧಾನ ಮಾಡ್ತಿರ್ಬೋದು, ಆದರೆ ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಕಣೋ ಅಂತ ಹೇಳಿದಾಗ, ಯಾಕೋ ಏನಾಯಿತು ಇವಾಗ ಅಂತ ರಾಮಾಚಾರಿ ಕೇಳ್ತಾನೆ. ನಮ್ಮ ಕೃಷ್ಣನ ಕೊಂದಿರೋ ಆ ರುಕ್ಕುನ ನನ್ನ ಕೈಯಲ್ಲಿ ಸುಮ್ಮನೆ ಬಿಡೋಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ಅವಳಿಗೆ ಹಿಂಸೆ ಕೊಡಬೇಕು ಅಂತ ಹೇಳಿದಾಗ, ಹಿಂಸೆನ ಹೇಗೆ ಅಂತ ರಾಮಾಚಾರಿ ಕೇಳ್ತಾನೆ. ಹೇಗೆ ಅಂದರೆ, ಅವಾಗ ಮೊನ್ನೆ ನಾಟಕ ಮಾಡ್ತಿರುವಾಗ ಹೇಳಿಲ್ವಾ, ನಾನು ಫೋನ್ ಮಾಡಿ ನಿನಗೆ ಬೆದರಿಸ್ತಾ ಇರ್ತೀನಿ ಅಂತ, ನೋಡಿಲ್ಲಿ ಫೋನ್ ತಂದಿದ್ದೀನಿ, ಈಗ ರುಕ್ಕುಗೆ ಫೋನ್ ಮಾಡಿಬಿಟ್ಟು ಹೇಗೆ ಬೆದರಿಸ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿದಾಗ, ನಿನ್ನ ಫೋನಿಂದ ಮಾಡಿದರೆ ನೀನು ಮುರಾರಿ ಅಂತ ಅವಳಿಗೆ ಗೊತ್ತಾಗಲ್ವೇನೋ ಅಂತ ರಾಮಾಚಾರಿ ಹೇಳ್ತಾನೆ. ಅದಕ್ಕೆ ಕಣೋ ಹೊಸ ಸಿಮ್ ಕಾರ್ಡ್ ತೊಗೊಂಡಿದ್ದೀನಿ, ಹೇಗೆ ಧ್ವನಿ ಬದಲಾಯಿಸಿ ಮಾತಾಡ್ತೀನಿ ಅಂತ ನೋಡ್ತಾ ಇರು ಅಂತ ಮುರಾರಿ ಹೇಳಿದಾಗ, ಏನೋ ಒಂದು ಮಾಡಪ್ಪ, ಒಟ್ಟಿನಲ್ಲಿ ನಮ್ಮ ವಿಷಯ ಮಾತ್ರ ಹೊರಗಡೆ ಬರೋ ಥರ ಮಾಡಬೇಡ ಅಂತ ರಾಮಾಚಾರಿ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು ಅದೆಲ್ಲ ನನಗೆ ಬಿಡು, ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ತಾ ಇರು. ಅದು ಅಲ್ಲದೆ ಈ ಸಿಂಹ ನಾಟಕ ಅಂತ ಸೇವ್ ಮಾಡ್ಕೊಂಡಿದ್ದೀನಿ, ರುಕ್ಕುಗೆ ಡೌಟೇ ಅಂತಾನೆ ಬರುತ್ತೆ ಅಂತ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು ಸರಿ ನಿನ್ನ ಇಷ್ಟ ಅಂತ ರಾಮಾಚಾರಿ ಹೇಳಿದಾಗ, ಈ ಕಡೆ ರುಕ್ಕು ನಂಬರ್ಗೆ ಫೋನ್ ಮಾಡ್ತಾರೆ. ಇದೇ ನಿಮ್ದು ನೋಡಿಕೊಂಡು ಅಂತ ಬರ್ತಿದೆಯಲ್ಲ ಅಂತ ಗಾಬರಿಯಿಂದ ಫೋನ್ ರಿಸೀವ್ ಮಾಡಿ, ಹಲೋ ಯಾರು ಅಂತ ಕೇಳಿದಾಗ, ನಾನು ರಾಮಾಚಾರಿ ಅಂತ ಈ ಕಡೆಯಿಂದ ಮುರಾರಿ ವಾಯ್ಸ್ ಚೇಂಜ್ ಮಾಡ್ಕೊಂಡು ಹೇಳ್ತಾನೆ. ಎಲ್ಲಿಂದ ಅಂತ ರುಕ್ಕು ಕೇಳಿದಾಗ, ಅದಕ್ಕೆ ಹುಣಸೆ ಮಾಡದಲ್ಲಿ ನೇತಾಡ್ಕೊಂಡು ಕಾಲ್ ಮಾಡ್ತಾ ಇದ್ದೀನಿ ಅಂತ ರಾಮಾಚಾರಿ ಮುಂದೆ ಕೂತ್ಕೊಂಡು ಮುರಾರಿ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಅಲ್ಲೇ ನೇತಾದಳು ಬಿಟ್ಟು, ನನಗೆ ಯಾಕೋ ಕಾಲ್ ಮಾಡ್ತಿದ್ದೀಯಾ ಅಂತ ರುಕ್ಕು ಕೇಳಿದಾಗ, ಮರ್ಯಾದೆ ಇರಲಿ ಮಾತಲ್ಲಿ ಅಂತ ಮುರಾರಿ ಹೇಳ್ತಾನೆ. ಅಯ್ಯೋ ಸಾರಿ ರಾಮಾಚಾರಿ ಬಾವ, ನನಗೆ ಯಾಕೆ ಕಾಲ್ ಮಾಡ್ತಿದ್ದೀರಾ, ಯಾಕೆ ನೀವು ನನ್ನ ಹಿಂದೆ ಬಿದ್ದಿದ್ದೀರಾ ಅಂತ ಕೇಳಿದಾಗ, ನೀನು ಮಾಡಿದ್ದೆಲ್ಲ ಮರೆತೋಯ್ತಾ? ನೀನು ಮರ್ತಿರ್ಬೋದು, ಆದರೆ ನಾನು ಮರ್ತಿಲ್ಲ. ನೀನು ನನ್ನ ಸಾಯಿಸಿಬಿಟ್ಟು ಆರಾಮಾಗಿ ಓಡಾಡಬಹುದು ಅಂತ ಅಂದ್ಕೊಂಡಿದ್ದೀಯಾ? ನನಗೆ ಗೊತ್ತು ಇವಾಗ ನೀನು ಎಲ್ಲಿದ್ದೀಯಾ ಅಂತ. ನೋಡು, ಎಲ್ಲಿದೆಯೋ ಅಲ್ಲೇ ನಿಂತ್ಕೊಂಡು ಈಗ ನಾನು ಹೇಳಿದಂಗೆ ಕೇಳಬೇಕು ಅಂತ ಹೇಳಿದಾಗ, ಕೇಳಿಸ್ಕೊಂಡು ಅಯ್ಯೋ ನಾನೀಗ ರೋಡ್ ಮೇಲೆ ಇದ್ದೀನಿ ಅಂತ ರುಕ್ಕು ಹೇಳ್ತಾಳೆ. ಅಲ್ಲೇ ನಾನು ನಿನ್ನ ಸುತ್ತಮುತ್ತನೇ ಇದ್ದೀನಿ, ನನಗೆ ಚೆನ್ನಾಗಿ ಗೊತ್ತು ನೀನು ಎಲ್ಲಿ ನಿಂತ್ಕೊಂಡಿದ್ದೀಯಾ ಅಂತ. ನೋಡು, ಈಗ ಫೋನ್ ಸ್ಪೀಕರ್ಗೆ ಹಾಕಿಬಿಟ್ಟು ನನ್ನ ಮುಂದೆ ಬಸ್ಗೆ ಹೊಡಿ, ನಾನು ಎಷ್ಟು ಬಸ್ಗೆ ಹೊಡಿಸಬೇಕು ಅಂತ ಹೇಳ್ತೀನೋ ಅಷ್ಟು ಬಸ್ಸಿಗೆ ಹೊಡಿಬೇಕು ನೀನು ಅಂತ ಹೇಳಿದಾಗ, ಅದನ್ನು ಕೇಳಿಸ್ಕೊಂಡು ಏನು ರೋಡ್ಗೆ ಬಸ್ಸಿಗೆ ಹೊಡಿಬೇಕು? ಅಯ್ಯೋ ಬೇಡ ರಾಮಾಚಾರಿ ಬಾವ ಅಂತ ಹೇಳಿದಾಗ, ಅವತ್ತು ನಾನು ಹಾಗೆ ತಾನೇ ಬೇಡ ಅಂತ ಹೇಳಿದ್ದೆ, ನೀನು ನನ್ನನ್ನೇ ಬಿಟ್ಟಿಯಾ? ಇಲ್ಲ ತಾನೇ, ಅದಕ್ಕೆ ಇದು ಈಗ ಹೊಡಿತೀಯೋ ಇಲ್ವೋ ಅಂತ ಕಿರಿಚಿದಾಗ, ಇಲ್ಲ ಹೊಡಿತೀನಿ ಅಂತ ಫೋನ್ನ ಸ್ಪೀಕರ್ಗೆ ಹಾಕ್ಕೊಂಡು ಸರಿಯಾಗಿ ಬಸ್ಸಿಗೆ ಹೊಡೆಯೋಕ್ಕೆ ಶುರು ಮಾಡ್ತಾಳೆ. ಹೊಡೆದು ಸಾಕಾಗಿ ದೆವ್ವ ರಾಮಾಚಾರಿ ಬಾವ ಕೈಯಲ್ಲಿ ಆಗ್ತಾ ಇಲ್ಲ, ತುಂಬಾ ಸುಸ್ತಾಗಿದೆ, ದಯವಿಟ್ಟು ಸಾಕು ಅಂತ ಹೇಳಿ
ರುಕ್ಕು ಹೇಳಿದಾಗ ಸರಿ ಆಯ್ತಾಯ್ತು ಸಾಕು ಅಂತ ಮುರಾರಿ ಹೇಳ್ತಾನೆ. ಈಗ ನಾನು ಫೋನ್ ಕಟ್ ಮಾಡಿ ಮನೆಗೆ ಹೋಗಬಹುದಾ ಅಂತ ಮುರಾರಿ ಮುಂದೆ ರುಕ್ಕು ಕೇಳಿದಾಗ ಅದನ್ನು ಕೇಳಿಸ್ಕೊಂಡು ಏನು, ನಾನು ಹೇಳಿದರೆ ಮಾತ್ರ ನೀನು ಮಾಡಬೇಕು ನೋಡು, ಇವಾಗ ಯಾರಾದರೂ ಜವಾಬಿನಿಂದ ದುಡ್ಡನ್ನು ಕದ್ದು ನಿನ್ನ ದೇವಸ್ಥಾನದ ಗುಂಡಿಗೆ ಹಾಕು ಅಂತ ಹೇಳಿದಾಗ ನನ್ನ ಹತ್ರನೇ ದುಡ್ಡಿದೆ ಅಂತ ರುಕ್ಕು ಹೇಳ್ತಾಳೆ. ಅದು ಕೃಷ್ಣನ ದುಡ್ಡು, ನಿನ್ನ ದುಡ್ಡಲ್ಲ. ನಿನ್ನ ದುಡ್ಡಾಗಬೇಕು ಅಂದರೆ ನೀನು ಕದ್ದು ಆ ದುಡ್ಡನ್ನು ದೇವಸ್ಥಾನದ ಹುಂಡಿಗೆ ಹಾಕಬೇಕು, ಆಗಲೇ ನಿನ್ನ ಪಾಪ ಸ್ವಲ್ಪನಾದರೂ ಪರಿಹಾರ ಆಗುತ್ತೆ. ಈಗ ಮಾಡ್ತೀಯೋ ನಾನು ಬರಲು ಎದುರುಗಡೆ ಅಂತ ಮುರಾರಿ ಕೇಳಿದಾಗ ಇಲ್ಲ ಮಾಡ್ತೀನಿ ಅಂತ ಉಸ್ ಹೇಳ್ತಾಳೆ. ಸರಿ ಆಯಿತು, ನಾನು ನೋಡ್ತಾನೆ ಇರ್ತೀನಿ, ಫೋನ್ ಕಟ್ ಮಾಡದೆ ಅಂತ ಈ ಕಳ್ಳತನ ಮಾಡಿದ್ದೀಯೋ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಮುರಾರಿ ಹೆದರಿಸಿದಾಗ ಇಲ್ಲ ದೆವ್ವ ರಾಮಾಚಾರಿ ಬಾವ, ನೀವು ಹೇಳಿದಂಗೆ ಮಾಡ್ತೀನಿ ಅಂತ ರುಕ್ಕು ಹೇಳಿದಾಗ ಫೋನ್ ಕಟ್ ಮಾಡಿ ಮುರಾರಿ ಜೋರಾಗಿ ನಗಕ್ಕೆ ಶುರು ಮಾಡ್ತಾನೆ. ನಂತರ ಚಾರು ಬಂದು ಅಲ್ಲಿ ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೊಂಡಿರುವಾಗ ರೀ ಚಾರು ಮೇಡಮ್ ಯಾಕ್ರಿ ಹಿಂಗೆ ಕೂತಿದ್ದೀರಾ ಅಂತ ರಾಮಾಚಾರಿ ಕೇಳ್ತಾನೆ. ನಾನು ಮೊದಲೇ ಹೇಳ್ದಂಗೆ ಒಂಟಿಯಾಗಿ ಅತ್ತಿಗೆನ ಕಳಿಸೋದು ಬೇಡ ಅಂತ ನೋಡು, ಹೋಗುವಾಗ ಎಷ್ಟು ಖುಷಿಯಿಂದ ಹೋದ್ರು, ಇವಾಗ ಹೇಗೆ ಬೇಜಾರಿಂದ ಬಂದು ಕೂತಿದ್ದಾರೆ ಅಂತ ಮುರಾರಿ ಹೇಳಿದಾಗ ಮೇಡಮ್ ಏನಾಯ್ತು, ಯಾಕೆ ಹಿಂಗೆ ಕೂತಿದ್ದೀರಾ, ಏನಾದರೂ ಆಯಿತು ಸಮಸ್ಯೆ ಹೇಳ್ಕೊಳ್ಳಿ ಮೇಡಮ್ ಅಂತ ರಾಮಾಚಾರಿ ಕೇಳಿದಾಗ ಅದು ನಾನು ಹೋದಾಗ ಅಂತ ಹೇಳಿಬಿಟ್ಟು ಮಾನ್ಯತೆ ಆಡಿರೋ ಮಾತನ್ನೆಲ್ಲ ಹೇಳ್ತಾರೆ. ಅಲ್ಲ ರಾಮಾಚಾರಿ, ಪ್ರಪಂಚದಲ್ಲಿ ಇಂಥ ಜನನೂ ಇರ್ತಾರ? ಹೆತ್ತ ಮಗಳು ಖುಷಿನ ಸೈಡ್ಗೆ ಇಟ್ಟು ಆಸ್ತಿ ಅಂತಸ್ತು ದುಡ್ಡಿಗೋಸ್ಕರ ಮಗಳನ್ನು ಮಾರ್ಕೊಳ್ಳೋಕ್ಕೆ ರೆಡಿಯಾಗಿರೋ ತಾಯಿನ ನಾನು ಪ್ರಪಂಚದಲ್ಲಿ ಎಲ್ಲೂ ನೋಡಿಲ್ಲ ಅಂತ ಚಾರು ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಎಲ್ಲ ಮಾನ್ಯತೆಗೆ ಬರುತ್ತೆ ಮೇಡಮ್, ಈ ಕಡೆ ಇದನ್ನು ಕೇಳಿಸ್ಕೊಂಡು ಜನ ಹಿಂಗೂ ಇರ್ತಾರೆ, ನನಗೆ ನಂಬಿಕೆ ಆಗ್ತಿಲ್ಲ ಚಾರು ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಆಗ ಮುರಾರಿ ಅತ್ತಿಗೆ ನೀವು ಏನು ಹೇಳಿದ್ರಿ ಅತ್ತಿಗೆ ಅಂತ ಕೇಳ್ತಾನೆ. ಆಗ ಮುರಾರಿ ನಾನು ಇವಾಗ ಬದಲಾಗಿದ್ದೀನಿ, ಅವರ ಮಾತನ್ನು ಕೇಳ್ತೀನಿ, ಅವರಿಗೆ ಇಷ್ಟ ಬಂದಿರೋ ಥರ ನಡ್ಕೋತೀನಿ ಅಂತ ನಾಟಕ ಆಡ್ತಾ ಇದ್ದೀನಿ. ಈ ಟೈಮ್ಲಿ ನಾನು ಅವರ ವಿರುದ್ಧವಾಗಿ ಮಾತಾಡಿದರೆ ಅವರಿಗೆ ನನ್ನ ಮೇಲೆ ಅನುಮಾನ ಬರುತ್ತೆ ಅಂತ ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ ಅಂತ ಹೇಳಿಬಿಟ್ಟು ಬಂದೆ ರಾಮಾಚಾರಿ ಅಂತ ಚಾರು ಅಳ್ತಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡು ಒಪ್ಪಿಕೊಂಡು ಬಿಡಿ ಮೇಡಮ್ ಅಂತ ರಾಮಾಚಾರಿ ಹೇಳ್ತಾನೆ. ಏನು ಹೇಳ್ತಿದ್ದಿ ರಾಮಾಚಾರಿ ಅಂತ ಚಾರು ಶಾಕಿಂದ ಕೇಳಿದಾಗ ಹೌದು, ಅವರಿಗೆ ನಾನು ಕೃಷ್ಣ ಅಲ್ಲ ರಾಮಾಚಾರಿ ಅಂತ ಅನುಮಾನ ಬಂದಿರುತ್ತೆ, ಅದಕ್ಕೆ ಅವರು ಮದುವೆ ಅನ್ನೋ ಹೆಸರನ್ನು ಮುಂದೆ ತಂದು ನನ್ನನ್ನು ಪರೀಕ್ಷೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಈಗ ನಾವು ಆಗಲ್ಲ ಅಂತ ಹೇಳಿದರೆ ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತೀವಿ, ಆದರೆ ನೀವು ಹ್ಞೂ ಅಂತ ಹೇಳಿದರೆ ಕೃಷ್ಣ ಅಂತ ಅವರಿಗೆ ಪಕ್ಕಾನೇ ಆಗುತ್ತೆ, ಹಾಗೆ ನೀವು ಬದಲಾಗಿದ್ದೀರಾ ಅಂತ ಅವರಿಗೆ ಗೊತ್ತಾಗುತ್ತೆ, ಅದಕ್ಕಾದರೂ ನೀವು ಹ್ಞೂ ಅನ್ನಲೇಬೇಕು ಅಂತ ಹೇಳಿದಾಗ ಆದರೆ ರಾಮಾಚಾರಿ ಅಂತ ಯಾರು ಹೇಳಿದಾಗ ಡೋಂಟ್ ವರಿ ಮೇಡಮ್, ಈ ಜನ್ಮಕ್ಕೆ ಅಷ್ಟೇ ಅಲ್ಲ ಮುಂದಿನ 7 ಜನ್ಮಕ್ಕೂ ನೀವೇ ನನ್ನ ಹೆಂಡತಿ, ನಾನೇ ನಿಮ್ಮ ಗಂಡ, ಏನಾಗೋದಕ್ಕೂ ನಾನು ಬಿಡೋದಿಲ್ಲ, ನೀವು ಸುಮ್ಮನೆ ಹ್ಞೂ ಅಂತ ಹೇಳಿ ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ ಅಂತ ರಾಮಾಚಾರಿ ಹೇಳ್ತಾನೆ. ಆಗ ಚಾರು ರಾಮಾಚಾರಿನ ಗಟ್ಟಿಯಾಗಿ ತಬ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಮಾನ್ಯತಾ ನವದೀಪ್ಗೆ ಫೋನ್ ಮಾಡಿಬಿಟ್ಟು ಹಲೋ ಮಿಸ್ಟರ್ ನವದೀಪ್, ನಿಮಗೊಂದು ಗುಡ್ ನ್ಯೂಸ್ ಅಂತ ಹೇಳಿದಾಗ ಹೇಳಿ ಮಾನ್ಯತಾಜಿ, ನಿಮ್ಮ ಮಗಳು ಶಾದಿಗೆ ಒಪ್ಪಿಕೊಂಡ್ಲಾ ಅಂತ ಹೇಳಿದಾಗ ಹೌದು, ನನ್ನ ಮಗಳು ಮದುವೆಗೆ ಒಪ್ಪಿಕೊಂಡಿದ್ದಾಳೆ, ಅದಕ್ಕೆ ನಾಳೆ ಬೆಳಿಗ್ಗೆನೇ ನೀವು ನಮ್ಮ ಮನೆಗೆ ಬಂದು ಬಿಡಿ, ನಿಮ್ಮ ಮುಂದೆನೇ ನನ್ನ ಮಗಳು ಮಗನ ಮದುವೆ ಆಗೋಕ್ಕೆ ಒಪ್ಪಿಕೊಂಡಿದ್ದಾಳೆ ಅಂತ ಹೇಳ್ತಾಳೆ ಅಂತ ಹೇಳಿದಾಗ ವಾವ್ ಸೇ ಗುಡ್ ನ್ಯೂಸ್, ನನ್ನ ಮಗನು ನಿಮ್ಮ ಮಗಳನ್ನು ಮದುವೆ ಆಗೋಕ್ಕೆ ಒಪ್ಪಿಕೊಂಡಿದ್ದಾನೆ ನನ್ನ ಮಗ, ಮತ್ತು ನಿಮ್ಮ ಮಗಳ ಕೇರ್ ಸೂಪರ್ ಆಗಿದೆ ಅಂತ ನವದೀಪ್ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಹೌದು, ಅದಕ್ಕೇನೆ ನಾಳೆ ಬೆಳಿಗ್ಗೆನೇ ನೀವು ನಮ್ಮ ಮನೆಗೆ ಬಂದು ಬಿಡಿ, ಮಾತುಕತೆಯನ್ನು ಆಡೋಣ ಅಂತ ಮಾನ್ಯತೆ ಹೇಳಿದಾಗ ಅದನ್ನು ಕೇಳಿಸ್ಕೊಂಡು ಓಕೆ ಮಾನ್ಯತಾಜಿ ಅಂತ ಫೋನ್ ಕಟ್ ಮಾಡಿದಾಗ ಅಲ್ಲಿಗೆ ಅರುಣ್ ಬಂದುಬಿಟ್ಟು ಸರ್ ನನಗೊಂದು ಡೌಟ್ ಅಂತ ಹೇಳ್ತಾನೆ. ಆಗ ಅದನ್ನು ಕೇಳಿಸ್ಕೊಂಡು ನವದೀಪ್, ನಮ್ಮಂಥ ಬಾಸ್ಗಳ ಹತ್ತಿರ ನಿಮ್ಮಂಥ ವರ್ಕರ್ ಇದ್ದಾಗ ನಿಮ್ಮಂಥವರಿಗೆ ಇಂಥ ಡೌಟ್ ಬರಲೇಬೇಕು, ಆಗಲೇ ನಾವು ಮೇಲೆ ಪರ್ಫೆಕ್ಟ್ ಆಗೋದು, ಏನು ಕೇಳು ಅಂತ ಹೇಳಿದಾಗ ಸರ್ ನಿಮ್ಮ ಮಗ ಆ ಚಾರುಲತಾ ಅಮ್ಮನ ಮದುವೆ ಆಗೋಕ್ಕೆ ಒಪ್ಪಿಕೊಂಡಾರ ಅಂತ ಕೇಳಿದಾಗ ನನ್ನ ಮಗ ಹುಟ್ಟಿದಾಗಿನಿಂದ ಫಾರಿನಲ್ಲೇ ಬೆಳೆದಿದ್ದು, ಅವನಿಗೆ ಈ ಫ್ಯಾಮಿಲಿ ಸೆಂಟಿಮೆಂಟ್ ಬೀವಿ ಬಚ್ಚದ ಮೇಲೆ ಸೆಂಟಿಮೆಂಟ್ ಇರೋದಿಲ್ಲ, ಹಾಗಾಗಿ ನಾನು ಏನು ಹೇಳಿದರೂ ಹ್ಞೂ ಅಂತಾನೆ, ಮದುವೆಯಾಗಿ ಅವನಿಗೊಂದು ಮನೆ ಕೆಲಸದವಳು ಸಿಗ್ತಾಳೆ, ಅವಳೇನಾದರೂ ಜಾಸ್ತಿ ತಕರಾರು ಮಾಡಿದರೆ ಅವಳನ್ನು ಸಾಯಿಸಿಬಿಡ್ತಾನೆ, ಅಲ್ಲ ಅವಳು ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದಾಳೆ, ನಂತರ ಆಟೋಮೆಟಿಕ್ ಆಗಿ ಮಾನ್ಯತಾ ಗ್ರೂಪ್ ಎಲ್ಲನೂ ಸೆಕ್ಷನ ಗ್ರೂಪಿಗೆ ಜೊತೆ ಆ್ಯಡ್ ಆಗಿಬಿಡುತ್ತೆ, ಲೈಫ್ ಈಸ್ ಶಾರ್ಟ್ ಮೇಕ್ ಎ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು ನವದೀಪ್ ಜೋರಾಗಿ ನಗಕ್ಕೆ ಶುರು ಮಾಡ್ತಾರೆ. ಈ ಕಡೆ ಅದನ್ನು ಕೇಳಿಸ್ಕೊಂಡು ತರುಣ್ ಅಂತ ತಲೆಯಲ್ಲಿರ್ತಾನೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ರುಕ್ಕು ಮಾಡೋಕ್ಕೆ ಹೋಗಿ ಜನರ ಕೈಗೆ ಸಿಕ್ಕಾಕೊಂಡು ಧರ್ಮದ ಏಟನ್ನು ತಿಂತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಇದೇ ರೀತಿಯಾದ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.